ಇವತ್ತು ತುರುವೇಕೆರೆ ಮ್ಯಾಚ್ ಹೋಗ್ತಾ ಇದೀವಿ ಲೈವ್ ಸ್ಟ್ರೀಮ್ಗೆ. ತುಂಬಾ ಲಾಂಗ್ ಜರ್ನಿ ಇದೆ ಇದು. ಬಸ್ಸು ಸಿಕ್ಕಿದೆ, ಹುಡುಗಿ ಜೊತೆ ಮಾತಾಡೋಕ್ಕಲ್ಲ ಕುತ್ಕೊಂಡು ನೋಡಿ. ನಾನು ನೋಡಿರೋ ಹಂಗೆ ನನಗೆ ಟ್ರೈನ್ ಜರ್ನಿ ಮಾತ್ರ ಬೆಸ್ಟ್. ಗೈಸ್ ಮ್ಯಾಚ್ ಆದ್ರೆ ಬಂದು ರೀಚ್ ಆದ್ವಿ. ಫುಲ್ ಜೋರಾಗಿ ಹಬ್ಬ ನಡೀತಾ ಇದೆ. ಅನ್ನದ ಮುಂದೆ ಅಹಂಕಾರ, ಅಮ್ಮನ ಮುಂದೆ ದುರಹಂಕಾರ ಅವತ್ತು ತೋರಿಸ್ಬೇಕು. ಸ್ಕ್ರೀನ್ ಮೇಲೆ ಎಲ್ಲ ಬರ್ತಾ ಇರ್ಬೋದು ಯಾವ ಥರ ಬರ್ತಾ ಇದೆ ಅಂತ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾವು ಇವತ್ತು ತುರುವೇಕೆರೆ ಮ್ಯಾಚ್ಗೆ ಹೋಗ್ತಾ ಇದ್ದೀವಿ ಲೈವ್ ಸ್ಟ್ರೀಮ್ಗೆ. ಟೈಮ್ ಬಂದು 10:51 ಆಗಿದೆ. ಆ್ಯಕ್ಚುಲಿ ಇವತ್ತಿರೋದು ನೈಟ್ ಮ್ಯಾಚು. ಸೊ ಇವತ್ತು ಅಂದರೆ 2 ಇದೆ, ಅಲ್ಲಿ ಮುಗಿಸ್ಕೊಂಡು ಚನ್ನರಾಯಪಟ್ಟಣಕ್ಕೆ ಹೋಗ್ಬೇಕು. ಸೊ ಬನ್ನಿ ಹೋಗೋಣ. ಬಸ್ ಸ್ಟ್ಯಾಂಡ್ಗೆ ಬಂದು ರೀಚ್ ಆದ್ವಿ. ಗಾಡಿ ಹಾಕ್ಬಿಟ್ಟು ನಿಂತ್ಕೊಂಡಿದ್ದೀವಿ. ಇವರು ನಮ್ಮ ಆದರ್ಶ್ ಅಂತ, ಇವರು ಪ್ರವೀಣ್ ಅಂತ. ಸೊ ರಾಮನಗರ ಬಸ್ ಸ್ಟ್ಯಾಂಡ್ ಬಂದು ರೀಚ್ ಆಗಿದ್ದೀವಿ. ಸೊ ಇವಾಗ ಇಲ್ಲಿಂದ ಮಾಗಡಿಗೆ ಹೋಗ್ಬೇಕು. ಮಾಗಡಿಯಿಂದ ನೋಡಬೇಕು ಯಾವ ಥರ ಹೋಗೋದು ಅಂತ. ಸೊ ಬನ್ನಿ ನೋಡೋಣ. ಬಸ್ಸಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ಇವಾಗ ಇಲ್ಲಿಂದ ಮಾಗಡಿಗೆ ಹೋಗ್ಬೇಕು. ಬಸ್ಸು ಇನ್ನೂ ಎಲ್ಲ ಫುಲ್ ಖಾಲಿ ಇದೆ. ನಮ್ಮ ಹುಡುಗರು ಇಲ್ಲಿ ಕೂತಿದ್ದಾರೆ. ಸೊ ಇವಾಗ ಇಲ್ಲಿಂದ ಮಾಗಡಿಗೆ ಹೋಗಿ ನೋಡೋದು, ಅಲ್ಲಿಂದ ಬಸ್ಸಲ್ಲಿ ಹೋಗ್ಬೇಕು. ಬನ್ನಿ ಹೋಗೋಣ. ತುಂಬ ಲಾಂಗ್ ಜರ್ನಿ ಇದೆ ಇದು. ಗೈಸ್ ಇವಾಗ ಇಲ್ಲಿಂದ ಬೇರೆ ಬಸ್ಗೆ ಹೋಗ್ಬೇಕು. ಬನ್ನಿ ಬೇರೆ ಬಸ್ಗೆ ಹೋಗೋಣ. ಇದು ಇನ್ನೂ ಲೇಟ್ ಅಂತೆ ಹೋಗೋದು. ಸೊ ಅದಕ್ಕೆ ಎಲ್ಲ ಎತ್ಕೊಂಡು ಮತ್ತೆ ಹೋಗ್ತಾ ಇದ್ದೀವಿ ಬೇರೆ ಬಸ್ಗೆ. ಇವಾಗ ಈ ಬಸ್ಸಲ್ಲಿ ಹೋಗ್ಬೇಕು. ಸೊ ಇವಾಗ ಇಲ್ಲಿಂದ ಬಸ್ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀವಿ. ಯಾವುದೋ ಇದು ಮಾಗಡಿ ಬಸ್ ಆಗಿದ್ದೀವಿ. ಇವಾಗ ಇಲ್ಲಿಂದ ನೋಡಬೇಕು ಏನು ಸಲ ಹೋಗೋದು. ನೋಡಿ ಈಚೆ ಎಷ್ಟು ರಶ್ ಇದೆ ಗೈಸ್. ಇವಾಗ ಸಿವಿಲ್ ಬಸ್ಸಲ್ಲಿ ಹತ್ತಿದ್ದೀವಿ. ಇವಾಗ ಇಲ್ಲಿಂದ ಕುಣಿಗಲ್ಗೆ ಹೋಗ್ಬೇಕು ಬಸ್ಸು. ಸೊ ಇವಾಗ ಇಲ್ಲಿಂದ ಕುಣಿಗಲ್ಗೆ ಹೋಗಿ ಅಲ್ಲಿಂದ ತುರುವೇಕೆರೆ ಹೋಗ್ಬೇಕು. ಬನ್ನಿ ಹೋಗೋಣ. ಸಿವಿಲ್ ಬಸ್ಸಲ್ಲಿ ಮಾತ್ರ ಇವೆಲ್ಲ ಸಾಧ್ಯ ಆಗೋದು. ಎರಡು ಆಗ್ತದೆ. ಲಾಯರ್ ಓದ್ತಾವ ನೀನು ಯಾಕೆ? ನಾವೆಲ್ಲ ಬೇಡ. ನೀನು ಯಾಕೆ ಇದು ಓದ್ತಾ ಇಲ್ಲ ಅಷ್ಟು? ಯಾಕೆ ಇಷ್ಟ ಇಲ್ಲ ನಿಂಗೆ? ಯಾರು ಪರ್ಮಿಷನ್ ಕೊಟ್ಟಿದ್ಯಾರು ನಿನಗೆ ಬಸ್ಸಲ್ಲಿ? ಹಾಂ ಆಮೇಲೆ ಮಾಗಡಿಯಲ್ಲಿ ಸೋಮೇಶ್ವರ ಕಾಲೋನಿ. ಏನು ಓದ್ಕೊಂಡಿದ್ಯಾ? ಯಾಕೆ ಬಿಟ್ಬಿಟ್ಟೆ? ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ? ಮನೆಯವ್ರು ಏನಕ್ಕೆ ಕೇಳಲಿಲ್ವಾ? ಕೇಳಿದ್ರು. ಏನಂದ್ರೆ ಓದಲ್ಲ. 8ನೇ ಕ್ಲಾಸ್ ಗಂಟೆ ಓದಿ ಆಯಿತು. 6ನೇ ಕ್ಲಾಸ್ ಗಂಟೆ ಓದಾ? ನಿಮ್ಗೆ ಏಜ್ ಎಷ್ಟು? 15 ವರ್ಷಕ್ಕೆ ಬಸ್ ಕೆಲಸ ಮಾಡಿದ್ಯಾ? 15 ವರ್ಷ ಅಲ್ಲ. ಯಾರು ನಾನು ಕೇಳೋರು? 15 ವರ್ಷ ಬಸ್ಸಲ್ಲಿ. 15 ವರ್ಷ ಇಲ್ಲ ನಿಮಗೆ? ಚೈಲ್ಡ್ ಲೇಬರ್ ಕೆಲಸ ಆಗ್ತೀವಿ ರೀ ಕೇಸ್. ಈಗ ಭಯ. ಏನು ಭಯ? ಹೋಯ್ತಾರಲ್ಲ ಏನು ಮಾಡ್ತೀವಿ? ಡೈಲಿ ಬರ್ತಾರಲ್ಲ. ಎಷ್ಟು ಕೊಡ್ತಾರೆ ಸಂಬಳ ನಿಮಗೆ? 13,000. ಯಾವ ಧೈರ್ಯದಿಂದ ಸೇರಿಸ್ಕೊ? ಯಾವ ಬರ್ತಾನೆ ಒಂದೊಂದೇ ಇದೆಯಾ? ಭಯನಾ ಬಾನು ಚೈಲ್ಡ್ ಲೇಬರ್ ಆಡು ಮಾಡುವಾ? ಅಣ್ಣ ಹಾಕ್ತೀನಿ. ಗೈಸ್ ತುಮಕೂರು ಬಂದು ಸಾರಿ ಯಾವ್ದಲ್ಲ ಇದು ಕುಣಿಗಲ್ ಬಂದು ರೀಚ್ ಆಗಿದ್ದೀವಿ. ಇವಾಗ ಇಲ್ಲಿಂದ ತುರುವೇಕೆರೆಗೆ ಹೋಗ್ಬೇಕು. ಬಸ್ಸು ಎಲ್ಲೈತೆ ಗೊತ್ತಿಲ್ಲ. ಬಸ್ಸು ಬಂದಮೇಲೆ ಬಸ್ ನೋಡಿಕೊಂಡು ಸೊ ಇವಾಗ ಇಲ್ಲಿಂದ ತುರುವೇಕೆರೆಗೆ ಹೋಗ್ಬೇಕು. ಬನ್ನಿ ನೋಡೋಣ. ಗೈಸ್ ಬಸ್ಸು ಸಿಕ್ಕಿದೆ. ಬಸ್ ಒಳಗೆ ಹತ್ಕೊಂಡಿದ್ದೀವಿ. ಬಸ್ ಹತ್ಕೊಂಡಿದ್ದೀವಿ. ತುರುವೇಕೆರೆದು ಡೈರೆಕ್ಟ್ ಇದೆ ಹೆಂಗೋ. ಸೊ ಇವಾಗ ಇಲ್ಲಿಂದ ಒಂದು 54 ಕಿಲೋಮೀಟ್ರ್ ಇದೆ. ಈಗ ಮಲ್ಕೊಂಡ್ಬಿಡ್ತೀವಿ. ನೈಟ್ ಮ್ಯಾಚ್ ಅಲ್ವಾ, ಈಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಂಗೆ ಬಸ್ಸಲ್ಲಿ ಇಳ್ಕೊಂಡು ಅಲ್ಲಿಂದ 13 ಕಿಲೋಮೀಟ್ರ್ ಇದೆ ತುರುವೇಕೆರೆಯಿಂದ ಮ್ಯಾಚ್ಗೆ. ಬನ್ನಿ ಹೋಗೋಣ. ಅಂದವೇ ಬಸ್ಸು
ಊಟ ಮಾಡೋಣ ಅಂದ್ಕೊಂಡು ಇಲ್ಲೇ ಬಸ್ಸು ಸಿಕ್ಕೈತೆ, ಅದಕ್ಕೆ ಬಸ್ ಹತ್ಬಿಟ್ಟಿದ್ದೀವಿ. ಅದಕ್ಕೆ ಬಸ್ಸಲ್ಲಿ ಹತ್ಕೊಂಡು ಹೋಗ್ತಾ ಇದೀವಿ. ಬನ್ನಿ ನೋಡೋಣ ಮುಂದೆ. ಎಲ್ಲ ಕಾಲೇಜ್ ಮುಗ್ದಿದೆ ಇವಾಗ, ಇನ್ನೇ ಯಾವುದೂ ರಶ್ ಇಲ್ಲ ಇಲ್ಲಿ ನೋಡಿ. ಖಾಲಿ ಇದೆ, ನೋಡಬೇಕು ಮುಂದೆ ರಶ್ ಆಗುತ್ತಾ ಇಲ್ವಾ ಅಂತ. ಲೆಟ್ಸ್ಕೋ. ನಾವು ಲಾಸ್ಟು ಕುಣಿಗಲ್ ಮ್ಯಾಚ್ ಬಂದಿದ್ವಲ್ಲ ನೋಡಿ, ಇದೇ ರೂಟು, ಇಲ್ಲೇ ಇರೋದು. ಅದು ಅಲ್ಲಿ ಟ್ಯಾಂಕ್ ಇದೆಯಲ್ಲ, ನೋಡಿರ್ಬೋದು ನೀವು ಲಾಸ್ಟ್ ವ್ಲಾಗಲ್ಲೆಲ್ಲ, ಇಲ್ಲೇ ಬಂದಿದ್ದಾವೆ. ಇವಾಗ ಇಲ್ಲಿಂದ ತುರುವೇಕೆರೆ ಹೋಗ್ತಾ ಇದೀವಿ. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಇನ್ನು ಮುಂದೆ. ಹುಡುಗಿ ಜೊತೆ ಮಾತಾಡೋಕ್ಕಲ್ಲ ಕುತ್ಕೊಂಡು ನೋಡಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ತಿಳ್ಕೊಂಡಿದ್ವಿ, ಇನ್ನು ಒಂದು 10 ಕಿಲೋಮೀಟರ್ ಇದೆ, ಹೋಗ್ಬೇಕು. ಈಗ ಫುಲ್ ಇದ್ದೆ ಬಂದ್ಬಿಟ್ಟಿತ್ತು, ಇನ್ನು ಒಂದು 10 ಕಿಲೋಮೀಟರ್ ಇದೆ. ಬನ್ನಿ ಹೋಗೋಣ. ಎಷ್ಟೊತ್ತಾಗುತ್ತೆ? ಇನ್ನು 2:45 ಆಗಿದೆ ಟೈಮ್. ಅಲ್ಲಿ ಹೋಗಿ ಅಲ್ಲಿಂದ ಒಂದು 13 ಕಿಲೋಮೀಟರ್ ಇದೆ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ, ನೋಡ್ಬೇಕು. ಅಲ್ಲಿ ಹೋಗಿ ಸಿಗ್ತೀನಿ ಬನ್ನಿ. ವೆಲ್ಕಮ್ ಟು ತುರುವೇಕೆರೆ, ಎಲ್ರಿಗೂ ಸ್ವಾಗತ. ಆಫ್ಟರ್ 5 hours ಆದಮೇಲೆ ತುರುವೇಕೆರೆ ಬಂದು ರೀಚ್ ಆಗಿದ್ದೀವಿ. ಸೊ ಇವಾಗ ಇಲ್ಲಿಂದ ನೊಣವಿನ ಕೆರೆಗೆ ಹೋಗ್ಬೇಕಂತೆ. ಇಲ್ಲಿ ಯಾವುದೋ ಒಂದು ಬಸ್ ಬೇರೆ ನಿಂತಿದೆ, ಲೊಕೇಶನ್ ಗೊತ್ತಿಲ್ಲ, ಅದಕ್ಕೆ ಲೊಕೇಶನ್ ಕೇಳೋಣ ಅಂದ್ಬಿಟ್ಟು ಗೊತ್ತಾಯಿದ್ದೀವಿ. ಈ ಬಸ್ ಹೋಗುತ್ತೆ ಇವಾಗ ಇಲ್ಲಿಂದ ಇನ್ನೊಂದು 10 ನಿಮಿಷ ಅಂತೆ. ನಾವು ಊಟ ಮಾಡೋದಾ ಬೇಡವಾ, ಇಲ್ಲಿ ಅಲ್ಲೇ ಹೋಗಿ ತಿನ್ನೋದಾ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಟೈಮ್ ಬಂದು 3 ಗಂಟೆ ಆಗಿದೆ, ನೋಡಬೇಕು ಏನಾಗುತ್ತೆ ಅಂತ. ಇನ್ನು ಗೈಸ್ ಇವಾಗ ಇಲ್ಲಿಂದ ಒಂದು 10 ಕಿಲೋಮೀಟರ್ ಇದೆ, ಅಲ್ಬುರ್ಗ್ ಅಂತ ಒಂದು ಇದಿದೆ ಊರು, ಅಲ್ಲಿ ಇಳ್ಕೊಂಡು ಅಲ್ಲಿಂದ ಮ್ಯಾಚ್ ಹತ್ರ ಹೋಗ್ಬೇಕು. ಬಸ್ ಜರ್ನಿ ಮಾತ್ರ ತುಂಬ ಬೇಜಾರು. ಒಟ್ಟು ಟೋಟಲ್ ನಾವು ಮನೆ ಬಿಟ್ಟಾಗ 11 ಗಂಟೆ, ಈಗ 3:15 ಆಗಿದೆ. ಬನ್ನಿ ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ. ಇದೆ ನೋಡಿ ಬಸ್ಸು. ಗೈಸ್ ನೋಡಿ, ಇದೇ ಅಲ್ಬುರ್ಗು. ಅಲ್ಬುರ್ಗು ಹೆಸರೇ ಒಂಥರ ಡಿಫ್ರೆಂಟ್ ಆಗಿದೆ, ಡಿಫ್ರೆಂಟಾಗಿ ಕೇಳ್ತಾ ಇದ್ದೀವಿ. ಇಲ್ಲಿಂದ ಒಂದು ಕಿಲೋಮೀಟರ್ ಇರಬೇಕು. ಫೋನ್ ಮಾಡಿದೋ ಯಾರೋ ಒಂದು ಹುಡುಗರು ಕಳಿಸ್ತೀನಿ ಅಂತ ಹೇಳಿದ್ರು, ನೋಡಬೇಕು. ಬನ್ನಿ ನೋಡೋಣ. ನೋಡಿ ನಿಮ್ಗೆ ಏನಾದ್ರು ಹಳೇದು ನೆನಪಿದೆಯಾ ಈ ಥರ? ನೋಡಿ ಏನೋ ತಪ್ಪು ಮಾಡಿದ ನೋಡಿತಾರೆ ಮಿಸ್ ಏನೋ. ಸರ್ ಬಸ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್ ನಿಮಗೆ? ಸರ್ ಬಸ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸುಮ್ಮನೆ ಮಾತಾಡ್ರಿ, ಏನ್ರಿ ಮ್ಯಾಚ್ ಮಾಡ್ತೀರಿ? 5 hours ಜರ್ನಿ ಮಾಡೋದ್ವಲ್ಲ, ಇವರು ಕ್ಯಾಮ್ರಾಮ್ಯಾನ್ಗಳನ್ನ ಎಕ್ಸ್ಪೀರಿಯನ್ಸ್ಗಳನ್ನ ಬನ್ನಿ. ಸರ್ ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸ್ ಆದರ್ಸ್ ಅವ್ರೆ? ಬಸ್ಸಲ್ಲಿ ಬಂದಿರೋದ್ರಿಂದ ನಮಗೆ ತುಂಬಾ ಖುಷಿ ಆಯಿತು. ಮತ್ತೆ ಜನಗಳನ್ನ ನೋಡ್ಬೋದು, ವಿವಿಧ ಊರುಗಳನ್ನ ನೋಡ್ಬೋದು. ಇನ್ನು ಟ್ರೈನಲ್ಲಿ ಬಂದಿದ್ರೆ ಇನ್ನೂ ತುಂಬಾ ಖುಷಿ ಆಗೋದು. ಪ್ರವೀಣ್ ಹೇಗಿತ್ತು ಜರ್ನಿ? ಟ್ರೈನಲ್ಲಿ ಬಂದಿರೋ ಇನ್ನೂ ಬೇಗ ಬರುವ, ಇನ್ನೂ ಮನಿ ಸೇವ್ ಮಾಡ್ಬೋದಾಯಿತು. ಬಸ್ಸಲ್ಲಿ ಒಂಚೂರು ಹಿಂಸೆ ಆಯಿತು, ಲೇಟ್ ಆಯಿತು, ಸ್ವಲ್ಪ ಬೇಜಂತ ಒತ್ತಿಳ್ದು ಒಂಚೂರು ರಿಸ್ಕ್ ಆಯಿತು. ಟ್ರೈನಲ್ಲಿ ಆಗಿದ್ರೆ ಒಂದೇ ಸಲ ತಿಪ್ಟೂರು ಬರೋವು. ಓಕೆ, ಅನಿಸಿಕೆ ಕೇಳಿದ್ರಲ್ಲ ಹೇಗಿತ್ತು ಅಂತ. ಸೊ ನಮ್ಮ ಅನಿಸಿಕೆ ಏನಂದರೆ, ನಾನು ನೋಡಿರೋ ಹಂಗೆ ನನಗೆ ಟ್ರೈನ್ ಜರ್ನಿ ಮಾತ್ರ ಬೆಸ್ಟು. ಬಸ್ ಜರ್ನಿ ಯಾಕೆ ರಿಸ್ಕ್ ಅಂದರೆ, ಸೀಟ್ ಇರಲ್ಲ, ಲಗೇಜ್ ಎಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ, ಸ್ವಲ್ಪ ರಿಸ್ಕ್ ಆಗುತ್ತೆ. ಸೊ ಹಿಂಗೆ ಮಾಡಿ ಬಂದಿದ್ದೀವಿ. ಇವಾಗ ಇಲ್ಲಿಂದ ರಂಗನಹಳ್ಳಿ ಅಂತ ಊರಿದೆ, ಅಲ್ಲಿಗೆ ಹೋಗ್ಬೇಕು. ಜಾತ್ರೆ ಮಹೋತ್ಸವ ಅಂತ ಇದೆ, ಬನ್ನಿ ನೋಡೋಣ ಅಲ್ಲಿ ಹೋಗಿ. ಕೆರೆ ನೋಡಿ ಯಾವ ರೀತಿ ಇದೆ, ಅಲ್ಬುರ್ಗ್ನ ಕೆರೆ. ಅದು ಚಿಕ್ಕ ಕೆರೆ, ಇಲ್ಲಿ ನೋಡಿ ದೊಡ್ಡ ಕೆರೆ ಇದೆ. ಇವಾಗ ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ಒಂದು 4:15 ಆಗಿದೆ, ಇನ್ನೂ ಅರ್ಧ ಗಂಟೆ ವೆಯ್ಟ್ ಮಾಡಿಸಿದ್ರು. ಸೊ ಇವಾಗ ಇಲ್ಲಿಂದ ಅಲ್ಲಿ ಜಾತ್ರೆ ಮಹೋತ್ಸವ ಇದೆ, ಜಾತ್ರೆ ಎಲ್ಲ ತೋರಿಸ್ತೀನಿ ನಿಮಗೆ. ಲಾಸ್ಟ್ ಗಂಟ ನೋಡಿ, ವ್ಲಾಗು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹೊಸ ಊರಿನ ಹೊಸ ವ್ಲಾಗಿ ಎಲ್ರಿಗೂ ಸ್ವಾಗತ. ಬನ್ನಿ ನೋಡೋಣ ಎಲ್ಲ ಹೇಗಿರುತ್ತೆ ಇನ್ನು. ಗೈಸ್ ಮ್ಯಾಚ್ ಹತ್ರ ಬಂದು ರೀಚ್ ಆದ್ವಿ. 9 ಗಂಟೆಗೆ ಸ್ಟಾರ್ಟ್ ಮಾಡ್ತಾರಂತೆ, ನೋಡ್ಬೇಕು ಎಷ್ಟೊತ್ತಾಗುತ್ತೆ ಅಂತ. ಇಲ್ಲೇ ನಡೆಸ್ತಾ ಇರೋದು ನೋಡಿ, ಜಾತ್ರೆ ಇದೆ ಇಲ್ಲಿ, ಅಲ್ಲಿ ದೇವಸ್ಥಾನ ಇದೆ. ಸೊ ಅವರು ಊಟ ಕೊಡ್ತಾವ್ರ ಇಲ್ಲ ಅಂತ ನೋಡ್ಕೊಂಬರ್ಕೋವ್ರೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅಲ್ಲೆಲ್ಲ ಕೊಟ್ಟಾದ್ಮೇಲೆ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ಇದು ಬಂದು ರಂಗಸ್ಥಳ ಅಂತಾನೆ ಬರ್ತೈತೆ ಬಾಯಲ್ಲಿ, ರಂಗನಹಳ್ಳಿ ಜಾತ್ರೆ ಮಹೋತ್ಸವ ನೋಡಿ. 21ನೇ ವರ್ಷದ ಜಾತ್ರೆ ಮಹೋತ್ಸವ ಅಂತ ಇದು.
ದೇವಸ್ಥಾನ ಹೇಗಿದೆ ಬನ್ನಿ ನೋಡೋಣ ಒಳಗಡೆ. ದೇವಸ್ಥಾನ ನೋಡಿದ್ರಲ್ಲ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಬಂದು ಇಲ್ಲಿ ಕುತ್ಕೊಂಡಿದ್ದೀವಿ, ಇಲ್ಲಿ ಮಲ್ಕೊಂಡಿದ್ದೀವಿ. ಊಟ ಇನ್ನೂ ಕೊಟ್ಟಿಲ್ಲ, ತಗೋಬತ್ತೀನಿ ಅಂತ ಅಂದ್ಕೊಂಡು ಹೋಗಿದ್ದಾರೆ. ನೋಡಬೇಕು, ನಾವು ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಮಲ್ಕೊಂಡಿದ್ದೀವಿ. ಸೊ ನೋಡೋಣ ಬನ್ನಿ, ನೋಡೋಣ, ಹಂಗೆ ಹೇಳ್ತಾ ಇರ್ತೀನಿ ಏನಾಗುತ್ತೆ ಅಂತ. ಕೊನೆ ಗಂಟ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿವರೆಗೂ ಯಾರು ಬಂದಿದ್ದೀರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ. ಊಟ ಇಲ್ಲದೆ ಇರೋ ಕಾರಣ ಮಸಾಲೆ ತಿಂತಾಯಿದ್ದೀವಿ. ನೋಡ್ತಾ ಸೂರ್ಯ ಮುಳುಗ್ತಾ ಇದ್ದಾನೆ. ಈಗ ನೆಕ್ಸ್ಟು ಚಂದ್ರ ಮೇಲೆ ಎದೊಳ್ತಾನೆ. ಮ್ಯಾಚ್ ಕೂಡ ಎಲ್ಲ ಸೆಟ್ ಆಗಿದೆ. ಹೊರಗಡೆ ನೋಡಿ ಗ್ರೌಂಡ್ ಹೇಗಿದೆ. ಇವನು ಆದರ್ಶ ಅಂತ ಹೇಳಿ ಹಾಯ್ ಮಾಡಿ ಸರ್. ಬಿಟ್ಟಿದ್ದು 11 ಗಂಟೆ. ಈಗ ರೆಡಿ ಮಾಡ್ತಾ ಇದ್ದಾರೆ. ನಾವು ಸುಮ್ಮನೆ ಕುತ್ಕೊಂಡು ಹಿಂಗೆ ಬಾಟ್ಲ ಜೊತೆ ಆಟ ಆಡ್ತಾ ಇದ್ದೀವಿ ನೋಡಿ. ಎಲ್ಲ ಇಲ್ಲೇ ಇದು ಫಸ್ಟ್ ಟೂರ್ನಮೆಂಟು ನಾನು ನೋಡಿರೋದ್ರಲ್ಲಿ. ಸೊ ನೋಡಿ, ಈ ಥರ ಎಲ್ಲ ಇರುತ್ತೆ ಟೆಕ್ನಿಷಿಯನ್ದು ಲೈಫು, ಈ ಥರ ಎಲ್ಲ ಇರುತ್ತೆ. ಸ್ಟೇಜ್ನಲ್ಲಿದ್ದವರು ಇವಾಗ ಬೀದಿಗೆ ಬಂದ್ಬಿಟ್ಟಿದ್ದೀವಿ. ಫೈನಲಿ ಮ್ಯಾಟ್ ಎಲ್ಲ ಹಾಕಿದ್ದಾರೆ ನೋಡಿ. ನಮ್ಗೆ ಇನ್ನೂ ಒಂದು ಸ್ಟೇಜ್ ಕೊಟ್ಟಿಲ್ಲ, ಅದಕ್ಕೆ ವೇಟಿಂಗ್ ಮಾಡ್ತಾ ಇದೀವಿ. ಅಪ್ಪ ಇವರು ಕುತ್ತಿ ಬೇಜಾರಾಗ್ಬಿಟ್ಟವ್ರೆ. ಸೊ ನಾವು ಬಂದಿದ್ದು 4 ಗಂಟೆಯಿಂದ ಈಗ 8 ಗಂಟೆ ಆಗ್ತಾ ಇದೆ. 8 ಗಂಟೆಯಿಂದ ಸುಮ್ಮನೆ ವೇಸ್ಟಾಗಿ ಅಲಿತಾ ಇದೀವಿ, ಕೂತಿದ್ದೀವಿ. ಜಾತ್ರೆ ಮಹೋತ್ಸವ ನೋಡಿ. ಇನ್ನ ಈಗ ಜಾತ್ರೆ ಸ್ಟಾರ್ಟ್ ಆಗಿದೆ. ನೋಡ್ಬೇಕು ಇನ್ನ ಎಷ್ಟು ಜನ ಸೇರ್ತಾರೆ ಅಂತ ನೋಡೋಣ. ಕೊನೆ ಗಂಟೆ ನೋಡ್ತಾ ಇರಿ ಈ ವಿಡಿಯೋ. ಸೊ ಬನ್ನಿ ನೋಡೋಣ ಇನ್ನ ಎಷ್ಟೊತ್ತಾಗುತ್ತೆ ಅಂತ. ಇಷ್ಟು ಟೈಮ್ ಬಂದ್ಬಿಟ್ಟು 9 ಗಂಟೆ ಆಗಿದೆ. ಇವಾಗ ಎಲ್ಲ ಇನ್ನ ರೆಡಿ ಮಾಡ್ತಾನೆ ಇದ್ದಾರೆ. ಜಾತ್ರೆ ನಡೀತಾ ಇದೆ, ಜಾತ್ರೆ ನೋಡೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ. ನಾನು ನಮ್ಮ ಆದರ್ಶ್, ಇವನು ಒಬ್ಬ ಇಲ್ಲೇ ಇರ್ತಾನೆ ಬ್ಯಾಗ್ ನೋಡ್ಕೊಂಡು. ಯಾಕಂದ್ರೆ ಬ್ಯಾಗ್ನ ಬಿಡೋಕ್ಕಾಗಲ್ವಲ್ಲ, ರೂಮ್ ಕೂಡ ಕೊಟ್ಟಿಲ್ಲ. ಅದಕ್ಕೆ ಇಲ್ಲೇ ಒಬ್ಬನ ಇರಿಸ್ಬಿಟ್ಟು ನಾವು ಜಾತ್ರೆ ನೋಡೋಣ ಅಂದ್ಬಿಟ್ಟು ಹಂಗೆ ವ್ಲಾಗಿಂಗ್ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಬನ್ನಿ ನೋಡೋಣ ಎಷ್ಟು ಚೆನ್ನಾಗಿದ್ದಾರೆ ಜಾತ್ರೆಲಿ ಅಂತ. ಬಾಚಣಿಗೆ ತರೋದು ಮರ್ತೋಗ್ಬಿಟ್ಟಿದೀವಿ. ಜಾತ್ರೆಲಿ ಒಂದು ಬಾಚಣಿಗೆ ಪರ್ಚೇಸ್ ಮಾಡೋಣ ಅಂದ್ಬಿಟ್ಟು ಹಂಗೆ ಒಂದು ಜಾತ್ರೆ ಒಂದು ವಿಸಿಟ್ ನೋಡೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಫುಲ್ ಜೋರಾಗಿ ಹಬ್ಬ ನಡೀತಾ ಇದೆ. ಬನ್ನಿ ನೋಡೋಣ ಯಾವ ತರ ನಡೀತಾ ಇದೆ ಅಂತ. ನಾವು ಬಂದಿರೋದು ನಾವು ಹುಡ್ತಾಗಿಂತ ಬಂದಿರೋದು ಫಸ್ಟ್ ಟೈಮು ಇಲ್ಲಿಗೆ. ಬನ್ನಿ ನೋಡೋಣ ಜಾತ್ರೆ ಹೇಗಿದೆ ಅಂತ. ಎಲ್ಲ ಪಟಾಕಿ ಎಲ್ಲ ಹೊಡಿತಾ ಇದ್ದಾರೆ. ಎಲ್ಲ ಏನಂತಾರೆ ಇದಕ್ಕೆ, ಆರ್ಚ್ ಲೈಟ್ ತರ ಹಾಕಿದ್ದಾರೆ ನೋಡಿ. ಯಾವ ತರ ಇದೆ. ಒಂದ್ ಕಡೆಯಿಂದ ಹೋಗೋಣ ಬನ್ನಿ. ಒಂದ್ ಕಡೆಯಿಂದ ಚೆಕ್ ಮಾಡ್ಕೊಂಡು ಹೋಗೋಣ ಏನೇನಿದೆ ಎಲ್ಲ ತೋರಿಸ್ತೀನಿ ಬನ್ನಿ. ಕೊನೆ ಗಂಟ ನೋಡ್ತಾ ಇರಿ ಹಂಗೆ. ಒಂದ್ ಸ್ವಲ್ಪ ಜನ ಇದ್ದಾರೆ ಈ ಕಡೆ, ಇವಾಗ ಬರ್ತಾ ಇದ್ದಾರೆ. ಗೈಸ್, ರಂಗನಹಳ್ಳಿ ಜಾತ್ರೆ ನೋಡೋಣ ಬನ್ನಿ ಹೇಗಿದೆ ಅಂತ. ನೋಡಿ ವೈಭವ ಹೇಗಿದೆ, ಜಾತ್ರೆ ವೈಭವ. ಆಕ್ಚುಲಿ ಲೈವ್ ಅಲ್ಲಿ ಬಂದಿರೋದು ಫಸ್ಟ್ ಟೈಮ್ ಈ ತರ ಜಾತ್ರೆ ಮಹೋತ್ಸವಕ್ಕೆ. ಇದೆಲ್ಲ ಐಟಮ್ಗೆಲ್ಲ ಹಾಕಿದ್ದಾರೆ. ನಾವು ಹಂಗೆ ವಿಸಿಟ್ ಕೊಡ್ಕೊಂಡು ಹೋಗ್ತಾ ಇದೀವಿ, ಏನೇನಿದೆ ಅಂತ ಚೆಕ್ ಮಾಡ್ಕೊಂಡು ನೋಡೋಣ ಇನ್ನ ಮುಂದೆ ಏನೇನಿದೆ ಅಂತ. ಗೈಸ್, ದೇವ್ರು ಹೋಗ್ತಾ ಇದೆ. ದೇವ್ರು ನೋಡೋಣ ಬನ್ನಿ. ದೇವ್ರು ತೋರ್ಸೋಣ ಬರೋ. ಗೈಸ್ ದೇವ್ರು ತೋರಿಸ್ತೀನಿ ರೀ ಹೆಂಗೆ. ನೋಡಿ ಇದು ಬಸವ. ಅದೇ ನೋಡಿ, ಅದೇ ದೇವ್ರು ನೋಡಿ ಗೈಸ್. ಅಲ್ಲಿಂದಾನೇ ಒಂದು ಆಶೀರ್ವಾದ ಇರ್ಲಿ. ದೇವ್ರು ನೋಡಿದ್ರಲ್ಲ, ಇವಾಗ ಜಾತ್ರೆ ನೋಡೋಣ ಬನ್ನಿ. ಇವಾಗ ಜಾತ್ರೆ ಹೇಗಿದೆ ಅಂತ. ಎಲ್ಲ ಮುಗೀತು ಜಾತ್ರೆ. ಇದು ಇಲ್ಲಿಂದ ದೇವಸ್ಥಾನ ಇದೆ. ಬೆಳಿಗ್ಗೆ ತೋರಿಸಿ ನಾನು ನಿಮ್ಗೆ, ಮಾರ್ನಿಂಗ್ ಟೈಮಲ್ಲಿ ತೋರಿಸಿ ನಿಮ್ಗೆ ಅದೇ ಜಾತ್ರೆ ಹೊರಗಡೆ. ಇವಾಗ ಲೈಟಿಂಗ್ಸ್ ಅಲ್ಲಿ ಹೇಗೆ ಕಾಣಿಸ್ತದೆ ಅಂತ ತೋರಿಸ್ತೀನಿ ಬನ್ನಿ. ಈಚೆಯಿಂದ ನೋಡ್ಕೊಳ್ಳಿ, ಹೊರಗಡೆ ಹೋಗ್ತಾ ಇಲ್ಲ ನಾವು. ಜಾತ್ರೆ ಏನು ಅಷ್ಟೊಂದು ಜನ ಇಲ್ಲ ಅನ್ಸುತ್ತೆ, ನೋಡ್ಬೇಕು ಇನ್ನ ಟೈಮ್ ಹೋಗ್ತಾ ಎಷ್ಟು ಜನ ಆಗ್ತಾ ಹೋಗ್ತಾ ಇದ್ದಾರೆ ಅಂತ. ಇಲ್ಲಿ ಆರ್ಕೆಸ್ಟ್ರಾ ಏನೋ ನಡೆಸ್ತಾರೇನೋ, ಅಲ್ಲಿ ನೋಡೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಏನಾದ್ರು ಒಂದು ಹೆಂಗೆ ನಡೆಸ್ತಾ ಇದ್ದಾರೆ ನೋಡೋಣ ಬನ್ನಿ. ಜಾತ್ರೆ ಇದು ಏನಿಲ್ಲ, ಇದು ವಾಟ್ ಈಸ್ ದಿಸ್? ಆರ್ಕೆಸ್ಟ್ರಾ ತರ ಅದೇನೋ ಸಮಾಧರ್ಮ ಅಂತ. ನೋಡೋಣ ಬನ್ನಿ. ಜನ ಏನ್ ಜಾಸ್ತಿ
ಸರ್ವಧರ್ಮ ಸಮಾರಂಭ ಅಂತ ಒಂದು ಪ್ರೋಗ್ರಾಮ್ ಇದೆ. ಅದು ನಾಳೆ ಅನ್ಸುತ್ತೆ ಮೇ ಬಿ. ಇವತ್ತು ಎಲ್ಲ ಅಲ್ಲೆಲ್ಲ ಕುತ್ಕೊಂಡು ಏನೋ ವಿಸಿಟ್ ಮಾಡ್ತಾ ಇದ್ದಾರೆ. ನೋಡೋಣ ಬನ್ನಿ ಏನು ವಿಸಿಟ್ ಮಾಡ್ತಾ ಇದ್ದಾರೆ ಅಂತ. ಗೈಸ್ ಇಲ್ಲಿ ಏನಿಲ್ಲ, ಅದಕ್ಕೆ ನಾವು ಮತ್ತೆ ನಮ್ಮ ಸ್ಟೇಜ್ ಕಡೆನೆ ಹೊರಡ್ತಾ ಇದೀವಿ. ಮ್ಯಾಚ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಎಷ್ಟೋ ಸ್ಟಾರ್ಟ್ ಮಾಡ್ತಾರೆ ಗೊತ್ತಿಲ್ಲ. ಈಗ ಟೈಮ್ ಬಂದು 9:30 ಆಗಿದೆ. ನೋಡೋಣ ಇನ್ನು ಎಷ್ಟೋ ಗಂಟೆ ಸ್ಟಾರ್ಟ್ ಮಾಡ್ತಾರೆ. ನಾವು ಬೆಳಿಗ್ಗೆ ಮತ್ತೆ ಇವಾಗ ಇಲ್ಲಿಂದ ಇಲ್ಲೆಲ್ಲ ಮುಗಿಸ್ಕೊಂಡು ನಾವು ಚನ್ನರಾಯಪಟ್ಟಣಕ್ಕೆ ಹೋಗ್ಬೇಕು. ಎಷ್ಟೊತ್ತಿಗೆ ಹೋಗ್ತೀವಿ ನೋಡೋಣ ಬನ್ನಿ. ಗೈಸ್ ಜಾತ್ರೆ ಏನೋ ಅಷ್ಟೊಂದು ಜನ ಇಲ್ಲ ಜಾತ್ರೆಯಲ್ಲಿ. ನಾವು ಈಗ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ. ಊಟದ ಕ್ಯೂ ನೋಡಿ ಎಷ್ಟು ಜನ ಇದ್ದಾರೆ. ನಮ್ಮ ಜನ ಏಂತಕ್ಕಿಲ್ಲ ಅಂದ್ರೆ ಊಟಕ್ಕದೆಲ್ಲ ಫಸ್ಟ್ ಇರ್ತಾರೆ. ನೋಡಿ ಎಷ್ಟು ಜನ ಕ್ಯೂ ಇದ್ದಾರೆ. ನಾವು ಇಲ್ಲೆಲ್ಲ ನುಗ್ಗಿ ಹೋಗಿ ಅಷ್ಟು ಮಾಡ್ಕೊಂಬರೋಷ್ಟೆಲ್ಲ ತಾಳ್ಮೆ ಇಲ್ಲ ನಮ್ಮ ಹತ್ರ. ಅವ್ರ ಕೈಲಿ ಏನಾದ್ರು ತರ್ಸ್ಕೋಬೇಕು. ನೋಡಿ ಜನ ಫುಲ್ಲು ಜಾತ್ರೆ ಆಗ್ಬಿಟ್ಟಿದ್ದಾರೆ. ಸೊ ಬನ್ನಿ ನೋಡೋಣ. ನಾವು ಮಧ್ಯಾಹ್ನ ಕೂಡ ಊಟ ಮಾಡಿಲ್ಲ. ನೋಡೋಣ ಎಷ್ಟೊತ್ತು ಊಟ ಸಿಗುತ್ತೆ. ನಮ್ಮ ಹಣೆ ಬರ್ದೆ ಎಷ್ಟೊತ್ತು ನೋಡಿ. ಇಲ್ಲಿವರೆಗೂ ಲೈನ್ ಇದೆ, ಅಲ್ಲಿ ಹೋಗ್ಬೇಕಾಗಿರೋದು. ಎಷ್ಟು ಲೈನ್ ಇದೆ ಅಲ್ವಾ. ಈ ಲೈನಲ್ಲಿ ನಾವು ಹೋಗೋಕ್ಕಾಗಲ್ಲ, ನಾವು ಹೋಗೋದು ಇಲ್ಲ ಆ್ಯಕ್ಚುಲಿ. ಬನ್ನಿ, ಪ್ರಸಾದ ನಮ್ಮ ಹಣೆ ಬರದಲ್ಲಿ ಬರ್ದಿಲ್ಲ ಅನ್ಸುತ್ತೆ. ಸೊ ಈ ರಸ್ತೆಲೆಲ್ಲ ನಾವು ಅಷ್ಟೊಂದೆಲ್ಲ ಕಾಲು ನೋಡ್ಕಿಸ್ಕೊಂಡೆಲ್ಲ ಹೋಗೋಕ್ಕಾಗಲ್ಲ. ಬನ್ನಿ ನೋಡೋಣ ಏನು ಸಿಗುತ್ತೆ ಊಟ ಮುಂದೆ ಏನಾದ್ರು. ನೋಡಿದ್ರಲ್ಲ ಎಷ್ಟು ದೇವ್ರಿದೆ ಅಂತ. ಫಸ್ಟ್ ಟೈಮ್ ನೋಡಿದಾರ ನಾನು. ತುಂಬಾ ಸಗದ ಇದೆ ದೇವರು. ಎಷ್ಟು ಒಂದು 15-20 ಇರ್ಬೋದು ಮೇ ಬಿ. ನನ್ನ ಪ್ರಕಾರ ಸಗದಾಯ್ತು. ಲೈಕ್ ಮಾಡಿ, ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಒಂದು ಲಾಸ್ಟ್ಗೂ ಬರಲ್ಲ ಅಂದ್ಕೊಂಡು ಬಂದ್ಬಿಟ್ಟಿದ್ದೀವಿ ಊಟಕ್ಕೆ. ಊಟ ಮಾಡಿಕೊಂಡು ಊಟ ಮಾಡಲೇಬೇಕಲ್ವಾ. ಸೊ ಮಾಡಿಕೊಂಡು ಹೋಗೋದು. ಎಷ್ಟೊತ್ತಾಗುತ್ತೆ ನೋಡೋಣ. ಈ ಟೈಮ್ ಬಂದು 10 ಗಂಟೆ ಆಗ್ತಾ ಇದೆ. ಈಗ ಎಲ್ಲ ದೇವರುಗಳು ಹೋಗಿದೆ. ಇವಾಗ ಕೊಂಡ ಎಲ್ಲ ಆದಮೇಲೆ ಸ್ಟಾರ್ಟ್ ಮಾಡ್ತಾರಂತೆ. ನೋಡೋಣ ಇನ್ನೇ ಎಷ್ಟೊತ್ತಾಗುತ್ತೆ. ಗೈಸ್ ಅನ್ನದ ಮುಂದೆ ಅಹಂಕಾರ, ಅಮ್ಮನ ಮುಂದೆ ದುರಹಂಕಾರ ಯಾವತ್ತು ತೋರಿಸ್ಬೋದು. ನಾವು ತಿನ್ನಲ್ಲ ಅಂದ್ಕೊಂಡು ಜನ ಜಾಸ್ತಿ ಇದ್ರು ಅವಾಗಲೇ. ಅದಕ್ಕೆ ಜನ ಕಡಿಮೆ ಇದ್ರು ಅಂದ್ಬಿಟ್ಟು ಬಂದ್ಬಿಟ್ಟು ತಿನ್ಕೊಂಡು ಈಗ ಹೋಗ್ತೀವಿ. ಗುರುರಾಜ್ ಏನ್ರಿ ಗುರುರಾಜ್ ಬರೀ ತಿಂಡಿನೇ ಎತ್ಕೊಂಬರಕ್ ಹೋಗ್ತೀರಾ? ಕಡಲೆಪುರಿ ಸ್ನ್ಯಾಕ್ಸಿಗೆ ಕಡಲೆಪುರಿಯಾ? ಅಂಗವಾಗಿ ರಾಜ್ಯ ಮಟ್ಟದ ಪುರುಷರ 11 ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿಯನ್ನ ಸ್ವಾಮಿ ವಿವೇಕಾನಂದ ವಿದ್ಯಾರ್ಥಿ ಹಿತರಕ್ಷಣಾ ವೇದಿಕೆ ತರುವಿಕೆರೆ ಅದ್ಭುತವಾಗಿ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಲಾಗಿದೆ. ಪೂಜೆ ಮಾಡುವುದರ ಮೂಲಕ ನೋಡಿ ಮ್ಯಾಚ್ ಸ್ಟಾರ್ಟ್ ಮಾಡೋದು 3 ಗಂಟೆ ಆಗೋಯ್ತು. ನೋಡಿ ಯಾವ ಥರ ಫುಲ್ಲು ಪ್ಯಾಕ್ ಆಗಿ ಕುತ್ಕೊಂಡ್ಬಿಟ್ಟಿದ್ದೀವಿ ನಾವಂತೂ. ಫುಲ್ಲು ಚಳಿ ಅಂದರೆ ಚಳಿ ಆಗ್ತಾ ಇತ್ತು. 4:40 ಮಾರ್ನಿಂಗ್. ನಿಮ್ಗೆ ಹಿಮ ಕಾಣಿಸ್ತಲ್ಲ ಅನಿಸುತ್ತೆ. ಎಷ್ಟು ಚಳಿ ಐತೆ ಅಂದರೆ ಫುಲ್ಲು ಹಿಮ ಆಗ್ಬಿಟ್ಟೈತೆ ಇಲ್ಲಿ. ಟೈಮ್ ಬಂದು 6 ಗಂಟೆ ಆಗಿದೆ. ನೋಡಬೇಕು ಇನ್ನೂ ಎಷ್ಟೊತ್ತು. ನೋಡಿ ಸ್ಕ್ರೀನ್ ಮೇಲೆಲ್ಲ ಬರ್ತಾ ಇರ್ಬೋದು ಯಾವ ಥರ ಬರ್ತಾಯಿದೆ ಅಂತ. ಸ್ಪೋರ್ಟ್ಸ್ ಕೋಟ ಅಂತ ಇರುತ್ತೆ. ಅದು ನಿಮ್ಗೆ ಆಲ್ಮೋಸ್ಟ್ ಯಾರಿಗೂ ಗೊತ್ತಿರಲ್ಲ. ಇವಾಗ ನನ್ನ ಕಾಲೇಜಲ್ಲಿ 1 ವರ್ಷಕ್ಕೆ 7.5 ಲಕ್ಷ ಇದೆ. ಇಂಜಿನಿಯರಿಂಗ್ ಕಂಪ್ಲೀಟ್ ಆಗ್ಬೇಕು ಅಂದ್ರೆ 37ರಿಂದ 38 ಲಕ್ಷ ಬೇಕು. ಅದು CS-ಗೆ ಡಿಫ್ರೆಂಟ್ ಬ್ರಾಂಚಸ್ಗೆ. ಗೈಸ್ ಫೈನಲಿ ಮ್ಯಾಚ್ ಮುಗೀತು, ಕಂಪ್ಲೀಟ್ ಆಯಿತು. ವಿವೇಕಾನಂದ ವಿದ್ಯಾರ್ಥಿ ಹಿತರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾಗಿ ಬನ್ನಿ ನೋಡೋಣ. ಈಗ 7 ಗಂಟೆ ಆಗಿದೆ. 7 ಗಂಟೆಯಿಂದ ಇನ್ನು ಎಷ್ಟು ಗಂಟೆ ಆಗುತ್ತೆ ಅಂತ ಹೊರಡೋದು ನಾವು. ನೋಡೋಣ. ಮ್ಯಾಚ್ ಎಲ್ಲ ಮುಗೀತು. ಇನ್ನು ಒಂದು ಅರ್ಧ ಗಂಟೆಯಲ್ಲಿ ಹೊರಡ್ತೀವಿ ಇಲ್ಲಿಂದ ನಾವು ಚನ್ನರಾಯಪಟ್ಟಣಕ್ಕೆ ಹೋಗ್ಬೇಕು, ಗದ್ದೆಬಿಂಡಿನಲ್ಲಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಲೈಕ್ ಮಾಡಿ. ಇನ್ನು ಮುಂದೆ ಯಾವ ಥರ ಜರ್ನಿ ಮಾಡ್ತೀವಿ ಅನ್ನೋದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಸೊ ನೋಡ್ತಾ ಇರಿ. ಬಾಯ್.